ಕಲ್ಲು ಜಾಗ, ಅದು ಫುಲ್ ಕಲ್ಲು, ಅದು ಬಂಡೆದು. ನಮ್ಮೂರೇ ಕಲ್ಲಾರೆ ಅಲ್ವಾ, ಕಲ್ಲು ನಮ್ಮದು. ಬಂಡೆ ಮೇಲೆ ನಾವುಗಳ ಮನೆ ಕಟ್ಕೊಂಡಿರೋದು. ಹಾಗೆ ನೋಡಿ ಇಲ್ಲಿ ಒಂದು ಅಕ್ಕಿ ಇರುತ್ತೆ, ಅಕ್ಕಿ ಮೊಟ್ಟೆ ಇಟ್ಟಿರುತ್ತೆ. ಇದೆ 3 ಮೊಟ್ಟೆ ಇದೆ ಆ್ಯಕ್ಚುಲಿ. ಹಳೀಲು ನೋಡಿ, ಹಳೀಲು ಅದ್ರ ಮೇಲೆ 3 ಬಣ್ಣೆ ಇದೆಯಲ್ಲ, ಅದು ಮುಟ್ಟಿದ್ರೆ ಪಾಸ್ ಆಗುತ್ತೆ ಅಂತ ಹೇಳೋರು 3 ಲೈನ. ಮರದಲ್ಲಿ ಅಟ್ಟು ಮಾಡ ಅಂತವ್ರು ಯಾರು ಗೊತ್ತಿದ್ರೆ ಚೆನ್ನಾಗಿ ಬಂದು ನಮ್ಮ ಮನೇಲಿ ಟ್ರೈ ಮಾಡ್ಬೋದು. ಈಗ ನಮ್ಮ ಚಿಕ್ಕಮ್ಮ ಈಸೆ ಮಾಡ್ತಾ ಇದೆ. ಈ ದಿನ ಆಟಿಸ್ತಾ ಬಂದ ಬೆಳಗ್ಗೆ ಸಂಜೆ ಈಸೆ ಮಾಡೋದಾಗಿದೆ. ಗಂಗೆ ದೇವಸ್ಥಾನದ ಹತ್ರ ಈಗ ಹಸು ಕಟ್ಟು ಬರೋಕ್ಕೆ ಹಸು ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಬೆಳಗ್ಗೆ ಆಗ್ತಿದ್ದಂಗೆ ಹಸು ಹೊಡ್ಕೊಂಡು ಹೋಗೋದು. ಆಚೆ ಆಚೆ ಲಕ್ಕಿ. ನಮ್ಮ ಲಕ್ಕಿಗೂ ಕರಿಯನ್ನು ಒಂದಲ್ಲ, ಅದಕ್ಕೆ ಪಾಪ ಇದೆ ಕಟ್ಟೋದು. ರಾತ್ರಿ ಟೈಮ್ ಇದೆ ಬಿಡ್ತೀವಿ, ಕರಿನ ಕಟ್ತೀವಿ. ಓಣ ನಂಗಂತೂ ಇದು ತುಂಬ ಇಷ್ಟ ಆಯಿತು. ನಮ್ಮ ಪಪ್ಪ ಇಷ್ಟಪಟ್ಟು ತಗೊಬಂದು ಹಾಕಿದ್ರು, ಎಲ್ಲ ಒಂದೇ ಸರಿಗೆ ಬಂದುಬಿಟ್ಟಿದ್ದೇವೆ. ಇದೇ ಕಲರಲ್ಲಿ ಎಷ್ಟು ಕಲರ್ ಇದೆ ಗೊತ್ತಾ, ಇದೇ ಥರದ ಗಿಡದಲ್ಲಿ. ಇದು ಆರೆಂಜ್ ಕಲರ್ ಬಂದಿದೆ. ವಿಡಿಯೋ ಯಾವ ಥರ ಕಾಣಿಸುತ್ತೋ ಗೊತ್ತಿಲ್ಲ. ಇದು ಫುಲ್ ಆರೆಂಜ್. ಹಾಗೆ ನೋಡಿ ಇದು ಬೇಬಿ ಪಿಂಕ್ ಕಲರ್. ಇದಕ್ಕೆ ಲೈಟ್ ಆರೆಂಜ್ ಥರ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಇದು ಬೇಬಿ ಪಿಂಕ್ ಕಲರ್ ಇದೆ, ತುಂಬ ಚೆನ್ನಾಗಿದೆ. ಇದೇ ಥರ ಆರೆಂಜ್ ಕಲರ್ ಆಗುತ್ತೆ, ಈ ಥರ ಗೊಂಚಲು ಥರ. ನೋಡಿ ಈ ಥರ, ಅದು ಆರೆಂಜ್. ಇದನ್ನು ಇದು ವೈಟು ಪುಟ್ಟದು. ಇದು ಡಾರ್ಕ್ ಪಿಂಕ್ ಕಲರ್. ಆ ಪಿಂಕಿಗೂ ಈ ಪಿಂಕಿಗೂ ತುಂಬ ಡಿಫ್ರೆನ್ಸ್ ಇದೆ. ಮತ್ತು ಇದರಲ್ಲಿ ಒಂದು ಎಳೆದು ಬರುತ್ತಲ್ಲ, ಅದು ಇದು ಒಂದು ಎಳೆದು. ಇದು ಆರೆಂಜ್ ಮತ್ತು ವೈಟ್ ಮಿಕ್ಸ್. ಹೂವು ತುಂಬ ಬಿಟ್ಟಿರೋದ್ರಿಂದ ತುಂಬ ವೆರೈಟಿ ಇದೆ ಅನಿಸುತ್ತೆ. ಈ ಕೌಂಟ್ ಮಾಡ್ಕೊ ಬಂದರೆ 4 ಕಲರ್ ಇರೋದು. ಬಂದಾಗಲೇ ಇದು ರಾತ್ರಿನೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ ಇದು. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಗಿಡ ಬಿಟ್ಟರೆ. ಇದು ವರ್ಷದಲ್ಲಿ ಒಂದು ಸರಿ ಬಿಡುತ್ತೆ, 3 ತಿಂಗಳು ಮಾತ್ರ ಇರುತ್ತೆ ಇದು. ಆಮೇಲೆ ಇದು ಇರಲ್ಲ. ಈಗ ನೋಡಿ ಈ ಥರ ಬರ್ತಿದೆಯಲ್ಲ, ಈ ಥರ ಈ ಎಲೆನೇ ಕಾಣಿಸಲ್ಲ, ಈ ಹಸಿರು ಎಲೆಗಳು ಕಾಣಿಸಲ್ಲ. ಫುಲ್ಲು ಗಿಡದಲ್ಲೇ ಫುಲ್ಲು ಹೂವಾಗಿರುತ್ತೆ, ಅಷ್ಟು ಬಿಡುತ್ತೆ. ಅದು ಕರೆಕ್ಟಾಗಿ 3 ತಿಂಗಳಿರುತ್ತೆ, ಆಮೇಲೆ ಹೋಗಿಬಿಡುತ್ತೆ ಅದು. ಇದರಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ ವಿಡಿಯೋದಲ್ಲಿ. ಇದು ಆ್ಯಕ್ಚುಲಿ ಪರ್ಪಲ್ ಕಲರ್ ಅದರಲ್ಲೇ. ಹಾಗೆ ನೋಡಿ ಇಲ್ಲಿ ಒಂದು ಅಕ್ಕಿ ಇರುತ್ತೆ, ಅಕ್ಕಿ ಮೊಟ್ಟೆ ಇಟ್ಟಿರುತ್ತೆ. ಇದೆ 3 ಮೊಟ್ಟೆ ಇದೆ ಆ್ಯಕ್ಚುಲಿ. ಯಾವಾಗಲೂ ಅಷ್ಟೇ, ತುಂಬ ವರ್ಷಗಳಿಂದ ಹಕ್ಕಿ ಗೂಡು ಮಾಡಿಕೊಂಡು ಇಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಈಗ ಎಷ್ಟಿದೆ ಗೊತ್ತಾ, 2 ಮೊಟ್ಟೆ ಇದೆ ಇದರಲ್ಲಿ. ಬಿಸಿಲಿದೆ ಅಂತ ಈ ಬೇಸಿಗೆ ಟೈಮಲ್ಲಿ ಹೊರಗಡೆನೂ ಹೋಗೋಕ್ಕಾಗಲ್ಲ, ಅಷ್ಟು ತುಂಬ ಸೆಕೆ ಇರುತ್ತೆ. ಹಾಗಾಗಿ ನಾನು ಈಗ ಮ್ಯಾಂಗೋ ಮಕ್ಕಳಿಗೆಲ್ಲ ಒಳ್ಳೇದಲ್ವ, ಏನಾದರೂ ಮ್ಯಾಂಗೋ ತರಿಸೋಣ ಅಥವಾ ವಾಟರ್ಮೆಲನ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗೊಂಬಿಟ್ಟು ಬರೋಕ್ಕೆ ಈಗ ಹೋಗೋಕ್ಕೂ ಟೈಮ್ ಇಲ್ಲ, ಮನೆ ಕೆಲಸ ಇರುತ್ತೆ, ಅಥವಾ ನಾವು ಹೋಮ್ ಮೇಡ್ ಡ್ರೆಸ್ಸಲ್ಲಿ ಇರ್ತೀವಿ, ಹಂಗೆ ಹೊರಗಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಎಲ್ಲ ಆರ್ಡ್ರ್ ಮಾಡೋಣ ಅಂತ ಇದ್ದೀನಿ. ಬನ್ನಿ ಆರ್ಡ್ರ್ ಮಾಡೋಣ. ಇವಾಗ ನೋಡಿ, ಇವಾಗ ಆರ್ಡ್ರ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಮಾಡೋ ಕೆಲವೇ ನಿಮಿಷಗಳಲ್ಲೇ ಬಂದುಬಿಡುತ್ತೆ. ನೋಡಿ, ನಾನು ಆ್ಯಕ್ಚುಲಿ ಆರ್ಡ್ರ್ ಮಾಡೋ 10 ನಿಮಿಷಕ್ಕೆ ಬಂದೇ ಇದೆ. ಚಿಕ್ಕ ಪುಟ್ಟ ಕೆಲಸ ಮುಗಿಸ್ಕೊಳ್ಳೋದ್ರಿಂದ ಹಾಗೆ ಹೋಗ್ಬಿಡುತ್ತೆ. ಎಷ್ಟು ಗಮ್ಮಂತಿದೆ ಗೊತ್ತಾ. ಈಗ ನಾವೇ ಹೋಗಿ ತೊಗೊಂಡ್ಬಿಟ್ಟು ಬರ್ತೀವಿ ಅಂದರೆ 30 ನಿಮಿಷ ಹಾಗೆ ಆಗುತ್ತೆ. ಈಗ ಆರ್ಡ್ರ್ ಮಾಡಿದ ತಕ್ಷಣ 15 ನಿಮಿಷದಲ್ಲಿ ನೋಡಿ ಮನೆ ಹತ್ರ ಬಂದುಬಿಡ್ತು. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಸ್ವಿಗ್ಗಿ ಅಪ್ಲಿಕೇಶನಲ್ಲೇ ಇದೆ. ನೀವು ಏನಾದರೂ ಆರ್ಡ್ರ್ ಮಾಡಬೇಕು ಅಂದರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಆರ್ಡ್ರ್ ಮಾಡ್ಕೊಬೋದು. ನೀವೇನಾದರೂ ಮೊದಲನೇ ಸರಿ ಆರ್ಡ್ರ್ ಮಾಡ್ತಾ ಇದ್ದರೆ ನನ್ನ ಸ್ಕ್ರೀನ್ ಮೇಲೆ ಬರ್ತಾರ ಕೂಪನ್ ಕೋಡ್ ಯೂಸ್ ಮಾಡಿದರೆ ಫಸ್ಟ್ ಆರ್ಡ್ರಿಗೆ 100 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಮೊದಲನೇ ಇನ್ನು 5 ಆರ್ಡ್ರಿಗೆ ಫ್ರೀ ಡೆಲಿವರಿ ಸಿಗುತ್ತೆ. ಇನ್ಯಾಕೆ ವೆಯ್ಟ್ ಮಾಡ್ತೀರಾ, ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೀವು ಕೂಡ ಆರ್ಡ್ರ್ ಮಾಡ್ಕೊಬೋದು. ಈಗ ಬೆಳಗ್ಗೆ 7:45 ಅಂದರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿರೋದ್ರಿಂದ, ಸ್ಮೂತ್ನಿಂಗ್ ಮಾಡಿಸಿರೋದ್ರಿಂದ ಹೇರ್ನ ವಾಶ್ ಮಾಡೋಗಿಲ್ಲ 3 ದಿನ. ಮತ್ತು ಮುಖ ತೊಳೆಯುವಾಗಲೂ ಕೂಡ ಇಲ್ಲಿ ನೆನೆಬಾರ್ದು, ಹಾಗಾಗಿ ಮುಖನ ಟಿಶ್ಯೂಲ್ ಒರೆಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಥರ ಕಾಣಿಸ್ತಾ ಇದ್ದೀನಿ. ಹಾಗಾಗಿ ನಾನು ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ. ಎಲ್ರಿಗೂ ಶುಭೋದಯ. ನಡಿ, ಏನೋ ಸ್ವಸ್ಥಾಗಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಕೋಳಿ ಪಾಳಿ ನಾಯಿಗಳು ಹೋಗ್ದಂಗೆ ಇದೆಲ್ಲ ಕಟ್ಟಿ ಬಿಟ್ಟಿದ್ದಾರೆ. ಬದನೆಕಾಯಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎಲ್ಲ. ಈಗ ತಾನೇ ಪಪ್ಪ ಇಲ್ಲಿ ಹಫ್ತೆ ಮಾಡಿ ಹೋಗಿದ್ದಾರೆ. ಎಷ್ಟು ಬೇಕು ಅಷ್ಟೇ, ಮನೆಗೆ ಎಷ್ಟು ಬೇಕು ಅಷ್ಟೇ. ಅದರಲ್ಲೂ ಸಿಕ್ಕಾಪಟ್ಟೆ ಬಿಡ್ತೇವೆ. ಅಲ್ಲಿ ನೋಡಿ, ಅಲ್ಲೇ ಮಧ್ಯೆ ಒಂದು ಟೊಮೊಟೊ ಕಾಯಿ ಗಿಡ ಇದೆ. ಮನೆಗಾಗಿ, ನಮ್ಮ ಅಕ್ಕನ ಮನೆಗಾಗಿ, ಮತ್ತು ನಾನು ಬೆಂಗಳೂರಲ್ಲಿದ್ದಾಗ ಬೆಂಗಳೂರಿಗೆ ಯಾರು ಬರ್ತಾ ಇದ್ದರೆ ಅವ್ರ ಜೊತೆನೂ ಕೂಡ ಕಳಿಸ್ತಾ ಇರ್ತಾರೆ. ಇದಂಥ ಗಿಡ ಇದು ಚೆನ್ನಾಗಿದೆ ಅಲ್ವಾ? ಹಾಂ, ಚೆನ್ನಾಗಿದೆ. ಕೇಸರಿ ಕಲರ್ ಗಿಡ ಚೆಂದ ಇದು ನೋಡೋದಾಗೆ. ಅದನ್ನ ಈಸಿ ಅನಿಸುತ್ತೆ, ಕಷ್ಟ ಒಂಥರ. ಇವಾಗ ಬೇಸಿಗೆ ಟೈಮ್ ಅಲ್ವಾ, ಆವಾಗ ಎಲ್ಲ ಕರ್ಗೋಗ್ಬಿಡ್ತವೆ ಒಳಗಳು. ಈಗ ನೋಡಿ ನೀರು ಹೊಡಿತಾ ಇದ್ವಿ. ಅಲ್ಲಿ ದ್ರಾಕ್ಷಿ ಬಿಟ್ಟಿದವ. ಅದೇ ಎಷ್ಟು ವರ್ಷ ಆಯ್ತು ಹೇಳಿ? 4-5 ವರ್ಷದ ಮೇಲೆ ಆಯ್ತಪ್ಪ. ದ್ರಾಕ್ಷಿ ಗಿಡ ಬಂದಿದೆ, ಮಾತ್ರ ದ್ರಾಕ್ಷಿ ಬಿಟ್ಟಿಲ್ಲ. ಹೂ ಮಾತ್ರ ಸಖತ್ತಾಗಿ ಬಿಟ್ಟಿದ್ದೇವೆ ಮಾತ್ರ, ಎಲ್ಲ ಥರದ್ದು. ಈ ದಾಸವಾಳದಲ್ಲಿ ಜ್ಯೂಸ್ ಮಾಡ್ಕೊ ಕುಡಿಬೇಕು, ಚೆನ್ನಾಗಿರುತ್ತೆ. ಜ್ಯೂಸ್ ಮಾಡಿ
ಫ್ರಿಜ್ಜಿಗೆ ಇಟ್ಟು ನಾನೊಂದು ವೀಡಿಯೋದಲ್ಲಿ ಮಾಡಿದ್ದೀನಿ ಈ ಜ್ಯೂಸ್ನ. ಈ ಬೇಸಿಗೆ ಟೈಮಲ್ಲಂತೂ ಮಾಡ್ಕೊ ಕುಡಿದ್ರೆ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು. ಹಾಗಾಗಿ ನಮ್ಮ ಪುತಾನಿ ನೋಡಿ ಈಗ ಅದಕ್ಕೆ ಸುತ್ತಾಗ ಅಷ್ಟು ಖುಷಿ, ಕಲ್ಲರಿಗೆ ಬಂದರೆ ಅದಕ್ಕೆ ಸುತ್ತಾಡೋಕ್ಕೆ. ಕಬ್ಬು ನೋಡಿ, ಕಬ್ಬು ಆಗಿದೆಯಾ ಡೇಡಿ? ಹಾಂ ಹಾಂ, ಬಲ್ತೋಗವ ಅಂಥವೆಲ್ಲ ಹಳ್ದಿ ಬಂದೋಗಿದೆ. ಆದರೆ ಇವಾಗ ಬೇಸಿಗೆ ಟೈಮ್ ಅಲ್ವಾ, ಮತ್ತು ಹಾವಿನ ಕಾಟಗಳು ಎಲ್ಲ ಅವು ತಂಪು ಹುಡಿಕೊಂಡು ಬರ್ತಾ ಇರ್ತದೆ. ಹಾಗಾಗಿ ಅದು ಬೇರೆ ಭಯ. ನಾನೇನು ನೋಡಿ ಎದ್ರುಕೊಂಡು ಓಡ್ತಾ ಇದ್ದೆ ಈ ನೀರು ಸೌಂಡಿಗೆ. ಬೆಳಗ್ಗೆ ನಾನು ಇವತ್ತಲ್ಲಿ ಮಲಗಿದ್ದೆ ಮೇಲೆ, ಅಲ್ಲಿಂದ ನಿಂತ್ಕೊಂಡು ನೋಡೋಕ್ಕೆ ಚೆನ್ನಾಗಿತ್ತು. ಹಾಗಾಗಿ ಫೋನ್ ಇಟ್ಕೊಂಡು ಬಂದೆ. ಆ ಬಾಳೆ ಗಿಡ ಎಲ್ಲ ಕಡ್ದಾಕಿದ್ರು ಎಲ್ಲನೂ. ಈಗ ಮತ್ತೆ ನೋಡಿ ನೀರು ಹಾಕಿ ಚಿಗುರ್ಕೊಂಡ್ಬಿಟ್ಟಿದ್ದೇವೆ. ಇದು ಬೋರ್ವೆಲ್ಲು ಈಗ ಒಂದು 3 ವರ್ಷದಿಂದ ತೆಗ್ಸಿದ್ದು, 3-4 ವರ್ಷದಿಂದ ಫಸ್ಟ್ ಟೈಮ್ ಇದು ನಾವು ತೆಗ್ಸಿದ್ದು. ಅಂದರೆ ಬೇರೆವೆಲ್ಲ ತೆಗ್ಸಿದ್ದು ಬಂದಿರಲಿಲ್ಲ, ಅಂಥದ್ರಲ್ಲಿ ಫಸ್ಟ್ ಟೈಮ್ ನೀರು ಬಂದಿದ್ದಂದರೆ ಇದೆ. ಖುಷಿನೋ ಖುಷಿ ನಮಗೆ. ಚೆನ್ನಾಗಿ ನೀರು ಬಂದಿದೆ. ಅದು ಮನೆ ಹತ್ರನೇ ಅಲ್ವಾ, ಇಲ್ಲಿಂದ ಗದ್ದೆ ತೋಟಕ್ಕೂ ಹೊಡ್ಕೊಳ್ತೀವಿ. ಏನು ಖುಷಿ ಗೊತ್ತಾ ಇದಕ್ಕೆ. ಅಲ್ಲೇ ಅಯ್ಯೋ ಆನ್ ಹುಡುಕ್ತಿದ್ರೆ ಕಸ ಕಡ್ಡಿ. ಮಾವಿನಕಾಯಿ ಇದು ಯಾವಾಗಲೂ ಈಗೊಂದು 10-15 ವರ್ಷದಿಂದ ಇಲ್ಲಿ ಊರಲ್ಲಿ ಮಾರ್ಕೊ ಬಂದಿದ್ರು. ಆವಾಗ ಅಮ್ಮ ತಗೊಂಡಿದ್ರು. ಅದು ಇಲ್ಲೇ ಇದು ತುಂಬ ಉದ್ದ ಬೆಳೆಯಲ್ಲ ಮರ ಅಂತ ಹೇಳಿ ಇಲ್ಲೇ ಚಿಕ್ಕದಾಗಿ ಬೆಳೆಯುತ್ತೆ ಅಂತ ಹೇಳಿದ್ರು. ಬಟ್ ಇಷ್ಟು ವರ್ಷ ಇಲ್ಲೇ ಇತ್ತು. ಬಟ್ ಕಡ್ದು ಈಗ ಮೇಲೆ ಬಂದಿದೆ. ಇದ್ರ 3 ವರ್ಷ ಬಿಡೋದು, ಬಟ್ ಈಗ ಯಾಕೋ ಕಡಿಮೆ ಆಗಿಬಿಟ್ಟಿದೆ. ಅಷ್ಟು ತಪ್ಪ ಬಿಡಲ್ಲ, ಬಟ್ ತುಂಬ ಸ್ವೀಟ್ ಇರುತ್ತೆ. ನಮ್ಮ ಅಜ್ಜಂಗೆ ತುಂಬ ಇಷ್ಟ ಇತ್ತು ಇದು. ಇವು ಸೀಮೆ ಹುಲ್ಲು ಹಸಿಗೆ ಅಂತ ಬಿಟ್ಕೊಂಡಿರೋದು. ಅಲ್ಲಲ್ಲೇ ಮಧ್ಯ ಶುಂಠಿ ಅಥವಾ ಎಂಥದ್ದು ಅಡಿಕೆ ಗಿಡ ಹಾಕ್ಕೊಂಡು. ಅಂದರೆ ನಮ್ಮ ಅಜ್ಜಂದ ಅಣ್ಣ ತಮ್ಮಂದಿರ ಮನೆ ಇದು. ಇಲ್ಲಿ ಪನ್ನೆರಳಿನ ಮರ ಇತ್ತು, ಗೇರಣ್ಣಿನ ಮರ. ತುಂಬ ಬಿಡೋದು, ಅಷ್ಟು ಸ್ವೀಟ್ ಇರೋದು. ಗೇರೆಣ್ಣು ಬೀಜನ ಸುಟ್ಕೊಂಡು ತಿನ್ನವು, ಗೇರೆಣ್ಣೆಲ್ಲ ಬಿಡೋದು, ಕೆಂಪು ಕಲರು ಅರಿಶಿನ ಕಲರು. ಅದೆಷ್ಟು ಚೆನ್ನಾಗಿರ್ತಿರಂತ ಹೊಡೆದೊಡ್ದು ಬೀಳಿಸ್ಕೊಂಡು ಇಲ್ಲಿ ಹಾಯ್ಕೊಂಡು ತಿನ್ನವು. ತುಂಬ ರುಚಿಯಾಗಿತ್ತು ಪಾಪ. ಈಗ ಮರನೇ ಹೋಗ್ಬಿಟ್ಟಿದೆ ಅದು. ಈಗ ಅಜ್ಜನೂ ಇಲ್ಲ, ಅಜ್ಜ ತೀರೋಗ್ಬಿಟ್ಟಿದ್ದಾರೆ. ಅಜ್ಜಿ ಮಾತ್ರ ಇರೋದು. ಅಣ್ಣ ನೋಡಿ ಡ್ಯಾಡಿ ಹತ್ರ ಹೋಗೋಣ. ಎಲ್ಲಿದ್ದೀರ ರೀ? ಹ್ಞೂ ಎದ್ರುಕೊಂಡು ಓಡೋದು ಆ ಸೌಂಡಿಗೆ ರೀ. ಹಾಂ, ಅಲ್ಲಿ ನೋಡಿ ಒಂದು ಮರ ಐತಲ್ಲ, ಹಾಂ, ಕಾಂತಾರದಲ್ಲಿ ಒಂದು ಮರದ ಮೇಲೆ ಒಂದು ಮನೆ ಕಟ್ತಾರೆ ಗೊತ್ತಾ, ಟ್ರೀ ಹೌಸ್. ಹಾಂ, ಆ ಥರ ಟ್ರೀ ಹೌಸ್ 2-3 ಮರ ಇದಾವೆ ಆ ಥರ. ಅಲ್ಲಿ ಹಿಂದ್ಗಡೆ ಒಳ್ಳೆ ಇದಿದೆ, ನೀರು, ಬ್ಯಾಕ್ ವಾಟ್ರು. ಯಾರಾದರೂ ಟ್ರೀ ಹೌಸ್ ಮಾಡೋರು, ಚೆನ್ನಾಗಿ ಮಾಡೋರು ಗೊತ್ತಿದ್ರೆ ಅಂತಾರೆ, ಮರದಲ್ಲಿ ಅಟ್ಟು ಮಾಡೋ ಅಂಥವ್ರು ಯಾರು ಗೊತ್ತಿದ್ರೆ ಚೆನ್ನಾಗಿ ಬಂದು ನಮ್ಮ ಮನೇಲಿ ಟ್ರೈ ಮಾಡ್ಬೋದು. ಯಾರು ಇದ್ರೆ ಕಮೆಂಟ್ ಮಾಡಿ. ಮರದ ಮೇಲೆ ಮನೆ ಕಟ್ಟಬೇಕು. ಈಗ ಆ ಥರ ಒಂದು 3 ಮರಗಳಿದ್ದಾವೆ. ಯಾರಿದ್ದಾರೆ ಆ ಥರ ಮಾಡೋರು ಕೆಲಸ ಯಾರು ಇದ್ದರೆ ಒಂದು ಕೆಳಗಡೆ ಕಮೆಂಟ್ ಇಲ್ಲ ಪರ್ಸನಲ್ ಆಗಿ ಅದರಲ್ಲಿ ನಮ್ಮ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ. ಈ ಸರಿ ಈಗ ಹೊಸ್ದಾಗಿ ಹಾಕಿರೋದು ಇದೆಲ್ಲ. ಬರೀ ಇಷ್ಟಿಷ್ಟು ಮಾಡ್ಕೊಂಡಿದ್ದು. ಅಂದರೆ ನೀರಿರಲಿಲ್ವಲ್ಲ, ಹಾಗಾಗಿ ನಾವಿಲ್ಲಿ ಮತ್ತೆ ನೀರಿರಲಿಲ್ಲ ಒಂದು, ಮತ್ತು ಆನೆ ಕಾಟ ಈ ಕಡೆ. ಹಾಗಾಗಿ ನಾವು ಜಾಸ್ತಿ ಏನು ಹಾಕೋಕ್ಕೆ ಧೈರ್ಯ ಮಾಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ನೀರು ಬಂದಿದೆಯಲ್ಲ, ಹಾಗಾಗಿ ಆ ಕಡೆ ಕಣ ಇತ್ತು. ಮುಂಚೆ ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೆ, ಕಣ ಎಲ್ಲ ಇತ್ತು, ಹುಲ್ಲು ಹೊಟ್ಕೊಳ್ತಿದ್ದು. ನಾವೀಗ ಹುಲ್ಲು ಭತ್ತ ಎಲ್ಲ ಬೆಳೆಯುತ್ತಲ್ಲ, ಹಾಗಾಗಿ ಅಲ್ಲಿಗೆ ಇದು ಹಾಕ್ಕೊಂಡಿದ್ದೀವಿ. ಎಂಥದ್ದು ಕಾಫಿ ಗಿಡ, ಮತ್ತು ಎಂಥ ಗಿಡ ಅದು ಬೇಗ ಬಾಯಿಗೆ ಬರಲ್ಲ, ಅಡಿಕೆ ಗಿಡ ಪಪ್ಪ ಹಾಕ್ಸಿದ್ದಾರೆ. ಮತ್ತು ಇಲ್ಲೂ ಕೂಡ ಹಾಕಿರಲಿಲ್ಲ, ಇಲ್ಲೊಂದು 3 ಲೈನ್ ಹಾಕಿದ್ದಾರೆ. ಇವೆಲ್ಲ ದೊಡ್ಡದಾದ್ಮೇಲೆ ಚೆನ್ನಾಗುತ್ತೆ. ಅಲ್ಲೂ ಕೂಡ ಇರಲಿಲ್ಲ, ಅಲ್ಲೂ ಹಾಕಿದ್ದಾರೆ. ಇಲ್ಲಿ ಸ್ವಲ್ಪ ಖಾಲಿ ಬಿಟ್ಕೊಂಡಿದ್ವಿ, ಯಾಕಂದರೆ ಜೀಪೆಲ್ಲ ಈಗ ನಮ್ಮದು ಗದ್ದೆ ತೋಟ ಇದೆಯಲ್ಲ, ಗದ್ದೆ ತೋಟಕ್ಕೆ ಅಲ್ಲಿ ಏನಾದರೂ ನಾವು ಗೊಬ್ಬರ ಏನಾದ್ರು ತಗೊಂಡು ಹೋಗ್ಬೇಕು ಅಂದರೆ ಇಲ್ಲೇ ವೆಹಿಕಲಲ್ಲಿ ಹೋಗಬೇಕು, ಟ್ಯಾಕ್ಟ್ರಿಯಲ್ಲೆಲ್ಲ. ಹಾಗಾಗಿ ಇಲ್ಲೊಂದು ಸ್ವಲ್ಪ ಜಾಗ ಬಿಟ್ಕೊಂಡು ಅಲ್ಲೊಂಚೂರು ಜಾಗ ಬಿಟ್ಟು ಮತ್ತು ಹಂಗೆ ಹೋಗೋದು ಮಾಡ್ಕೊಂಡಿದ್ವಿ. ಹಾಗಾಗಿ ಇಲ್ಲೆಲ್ಲ ಫುಲ್ ಹಾಕೋಕ್ಕಾಗಲ್ಲ. ಈ ಕಡೆ ಇಷ್ಟು ಜಾಗ ಬಿಟ್ಟಿದ್ವಿ. ಜಾಗ ಬಿಟ್ಟಿಲ್ಲ, ಸರಿ, ಅದು ಕಲ್ಲು ಜಾಗ, ಅದು ಫುಲ್ ಕಲ್ಲು, ಅದು ಬಂಡೆದು. ನಮ್ಮೂರೇ ಕಲ್ಲಾರೆ ಅಲ್ವಾ, ಕಲ್ಲು ನಮ್ಮದು. ಬಂಡೆ ಮೇಲೆ ನಾವುಗಳು ಮನೆ ಕಟ್ಕೊಂಡಿರೋದು. ಯಾಕಂದರೆ ಇದು ಮಳೆಗಾಲದಲ್ಲೆಲ್ಲ ನಾವು ನೋಡೋಕ್ಕಾಗಲ್ಲ, ಇದು ಬೇಸಿಗೆ ಕಾಲದಲ್ಲಿ ಅದಾಗೆ ಎಲ್ಲ ಬಿಸಿಲಿಗೆ ಹಿಂಗೆ ಆಗೋಗಿರೋದು. ಹಳೀಲು ನೋಡಿ, ಹಳೀಲು. ಅದ್ರ ಮೇಲೆ 3 ಬಣ್ಣೆ ಇದೆಯಲ್ಲ, ಅದು ಮುಟ್ಟಿದ್ರೆ ಪಾಸ್ ಆಗುತ್ತೆ ಅಂತ ಹೇಳೋರು, 3 ಲೈನ ನೋಡಿ. ನಾನು ಬೆಳಗ್ಗೆ ಎದ್ದು ಅಲ್ಲೆಲ್ಲ ಹೋಗಿ ಇತ್ಲಿಗೆ ಸುತ್ತಾಡ್ಕೊಂಬರೋದ್ರೊಳಗೆ ನಮ್ಮ ಚಿಕ್ಕವ್ವ ಬಂದು ಆಟ ಆಡ್ತಾ ಕೂತಿದೆ. ಈ ದಿನ ಆಟಿಸ್ತಾ ಬಂದ ಬೆಳಗ್ಗೆ ಸಂಜೆ ಈಸೆ ಮಾಡೋದಾಗಿದೆ, ಯಾರ್ಯಾರಿಗೆ ಏನೇನು ಅಂತ. ಸರಿ, ನಮ್ಮಮ್ಮ ಇದು ಆಟ ಆಡೋಕ್ಕೆ ಅಂತ ಮಕ್ಕಳಿಗೆ ಇವು ಕೊಟ್ಟು ಕೂಡಿಸಿದ್ದಾರೆ. ಇವೆಲ್ಲ ತುಂಬಕ್ಕೆ ಬೆಳಗ್ಗೆ ಸಂಜೆ ಇವೆಲ್ಲ ಮನೆ ತುಂಬ ಆಡಿರ್ತಾರೆ. ಈಗ ನಮ್ಮ ಚಿಕ್ಕವ್ವ ಈಸೆ ಮಾಡ್ತಾ ಇದೆ. ನೋಡಿ ನಮ್ಮ ಚಿಕ್ಕವನ ಈಸೆನ ಸರಿಯಾಗಿ ಮಾಡ್ಕೊಳ್ಳಿಲ್ವೋ ಅಂತ. ಬೇಷನ. ಅದೇ ಓಕೆ. ಇದು ಅಲ್ಲ, ಏನು ಮಾಡ್ತಾರೆ ಈಗ? ಇದು ಒಂದಿದೆಯಲ್ಲ, ಇದು ಯಾರಿಗೆ ಈಸೆ ಮಾಡ್ತೀರಾ? ನನಗೆ. ಇಬ್ರು ಹಾಕೋದು
ಬಿಟ್ಟು ನೀರು ಹಾಕೊಂಡು ಇಬ್ರು ಸಮ ಸಮ ಹಂಚ್ಕೊತೀವಿ. ಇದಕ್ಕೆ ನೀರು ತುಂಬಿಟ್ಬಿಟ್ಟು ಬೇಕಾದವರು ಹಿಂಗ್ ಲೋಟಕ್ಕೆ ಬಗಸ್ಕೊಳ್ತಾರೆ ಅಲ್ವಾ? ಅದು ಮಿಡಲ್ ಅಲ್ಲಿ ಬರ್ಬೇಕು ನೋಡಿ. ಈ ತರ ಇಸೆ ಆಗಿದೆ. ಮತ್ತೆ ಸಂಜೆ ಒಳಗಡೆ ಯಾವ್ಯಾವ ತರ ಆಗುತ್ತೆ ಮಜ್ಜಗಳಾಗ್ಬಿಡುತ್ತೆ ಗೊತ್ತಿಲ್ಲ. ಅವು ಕರೆಕ್ಟ್ ಆಗಿ ಇಸೆ ಆಗಿದೆ. ಇದು ಒಬ್ರಿಗೆ ಪ್ಲೇಟ್ ಬಂದಿದೆ, ಮತ್ತೆ ಬೇಷನ್ ಬಂದಿದೆ ಸಿಲ್ವರ್ದು, ಮತ್ತೆ 3 ಬೌಲ್ ಬಂದಿದೆ, 1 ಗ್ಲಾಸ್ ಬಂದಿದೆ. ಆ ಸ್ಪೂನ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೂ ಅಷ್ಟೇ 2 ಸ್ಪೂನ್ 2 ಮತ್ತೆ ಕಪ್ ಅಂಡ್ ಸಾಸರ್ 2 ಸೆಟ್ ಮತ್ತೆ 3 ಪ್ಲೇಟ್ ಬೇಷನ್ ಮೇಲೆ ಮುಚ್ಚಕ್ಕೆ, ದಬ್ರಿ ಮೇಲೆ ಮುಚ್ಚಕ್ಕೆ, ಮತ್ತೆ ಇದೊಂದು ಜಗ್, ಪುಟ್ಟ ಜಗ್. ಇದು ದೊಡ್ಡ. ನಮ್ ಚಿಕ್ಕ ವೆರಿ ಗುಡ್, ಚೆನ್ನಾಗಿ ಇಸೆ ಮಾಡಿದೆ. ಈಗ ಇದಕ್ಕೆ ಎಷ್ಟು ಜಗಳ ಆಗುತ್ತೋ ಗೊತ್ತಿಲ್ಲ. ಇದು ನಂದು ಊಟದ ಬಾಕ್ಸ್ ಅಲ್ಲ, ಊಟದ ಬ್ಯಾಗ್. ಸ್ಕೂಲಿಗೆ ಹೋಗುವಾಗ ಇದೇ ನಂದು ಊಟದ ಬುಟ್ಟಿ, ಸ್ಕೂಲಿಗೆ ತಗೊಂಡೋಗ ಅಂತದ್ದು. ಅದಿನ್ನೂ ಹೆಂಗೆ ಇಟ್ಕೊಂಡಿದ್ದೆ ನೋಡಿ. ಇದನ್ನ ಈಗ ಒಬ್ರು ಪ್ಲಾಸ್ಟಿಕ್ಗೆ ಕಟ್ಬಿಟ್ಟು ಹಾಕೋದು, ಡೈರೆಕ್ಟ್ ಇಬ್ರು ಗಂಗಾಯ್ತು. ಮತ್ತೆ ಜಗಳ ಹೋಗೋದು ನಾನು ವಿಡಿಯೋ ಮಾಡ್ತೀನಿ. ರಾತ್ರಿ ನೋಡಿ ಹೀಗೇನೆ ಒಬ್ರು ಶೆಕೆ ಅಂತ ಹೇಳಿ ಸ್ನಾನ ಮಾಡಿ ಒಬ್ರು ನೈಟಿ ಹಾಕೊಂತಾರೆ, ಇನ್ನೊಬ್ರು ಹಾಗೆ ಬನ್ನಿ ನಾನು ಮಲಗ್ತಾರೆ. ಇವಾಗ ಮತ್ತೆ ಡ್ರೆಸ್ ಹಾಕೋಬೇಕು. ನೀನು ಇದ್ರೊಳಗೆ ಹಾಕೋದು ಕಟ್ಬಿಟ್ಟು ಹಿಂಗೆ ಹಾಕಿ ಕುತ್ಕೊಳ್ಳೋದು. ಪ್ಲಾಸ್ಟಿಕ್ ಇರೋ ಚಿಕ್ಕವಂಗೆ ಇದು ನಿನಗೆ. ಓಕೆ, ರೆಡಿ. ನಮ್ಮ ಚಿಕ್ಕವನಿ ಸರಿ ಬಂದಿದ್ಯೋ ಇಲ್ವೋ ಹೇಳಿ. ನೀವು ನಾಚಿಕೆ ಹೆಂಗಾಗುತ್ತೆ. ಹೋ ಕಬ್ಬು ಬಂತು. ಇದು ನೋಡಿ ನಮ್ಮನೆ ತೊಂಡೆಕಾಯಿ. ಈಗಷ್ಟೇ ಪಪ್ಪ ಫ್ರೆಶ್ ಆಗಿ ಗಿಡದಿಂದ ಕುಯ್ಕೊಂಡ್ಬಿಟ್ಟು ಬಂದರು. ಬೆಳಗ್ಗೆ ನಮ್ಮ ಪಪ್ಪ ಸ್ವಲ್ಪ ಕೆಲಸಗಳನ್ನ ಅವ್ರನ್ನೇ ಮಾಡ್ತಾರೆ. ಇದು ಮನೇಲಿ ನೋಡಿ 2 ದಿನ ಪಲ್ಯ ಮಾಡ್ಬೋದು ಅಷ್ಟಿದೆ. ಇದೆ ನೋಡಿ ಬದನೆಕಾಯಿ ಎಷ್ಟೆಷ್ಟು ದಪ್ಪ ಬಿಟ್ಟಿದೆ, ಚೆನ್ನಾಗಿದ್ದಾವೆ. ಇನ್ನೂ ತುಂಬ ಇದೆ. ಮನೆಗೆ ಎಷ್ಟೆಷ್ಟು ಬೇಕು ಯಾವಾಗ ಬೇಕು ಅವಾಗ ಕಿತ್ಕೊಬಿಟ್ಟು ಬಂದ್ ಮಾಡೋದು. ಇವು ಕೂಡ ನಮ್ಮನೆ ಟೊಮೊಟೊನೇ. ನಮ್ಮನೆ ಗಿಡದಲ್ಲಿ ಬೆಳಗ್ಗೆ ತೋರಿಸಿದ್ನಲ್ಲ ಕಾಯಿ ಆಗಿದ್ವಲ್ಲ, ಅದೇ ಟೊಮೊಟೊಗಳಿದೆ. ಮನೆಗೆ ಪಪ್ಪ ಅಮ್ಮ ಇಬ್ಬರು ಇರ್ತಾರಲ್ಲ, ಬೇಜಾನಾಯ್ತು. ಇದು ಆಗ್ಲಕಾಯಿ ನೋಡಿ. ಇವು ಕೂಡ ನಮ್ಮನೆ ಆಗ್ಲಕಾಯಿ. ಒಂದು ಹಣ್ಣಾಗಿದೆ, ಎಷ್ಟು ಚೆನ್ನಾಗಿದೆ. ಇದು ಕೆಂಪಗೆ, ಇಲ್ಲಿ ಏನು ವಿಡಿಯೋದಲ್ಲಿ ಕಾಣಿಸ್ತಿದೆ ಅದಕ್ಕಿಂತ ರಿಯಲಾಗಿ ಇನ್ನೂ ಕೆಂಪು ಇದೆ. ಈಗ ಇವತ್ತು ಗಿಣ್ಣ ತಿಂಡಿ, ಹಾಗಾಗಿ ಗಿಣ್ಣ ಜೊತೆ ಸ್ವಲ್ಪ ಸಾಕಲ್ವಾ, ಹಾಗಾಗಿ ಹಾಗಲಕಾಯಿ ಪಲ್ಯ ಮಾಡ್ತಾ ಉಂಟು ಇವಾಗ ನೋಡಿ. ಇವಾಗ ತಿಂಡಿಗೆ ಒಚ್ಚಲಿಗೆ ಮತ್ತು ಹಾಗಲಕಾಯಿ ಪಲ್ಯ, ಹಾಗಾಗಿ ಹಾಗಲಕಾಯಿ ಪಲ್ಯಕ್ಕೆ ರೆಡಿ ಆಗ್ತಿದೆ. ಈ ಕಡೆ ಹಾಗಲಕಾಯಿ ಬೇಯಿಸಿಟ್ಕೊಂಡಿದ್ದಾರೆ. ಈ ಕಡೆ ಬೆಳಗ್ಗೆನೆ ಅಮ್ಮ ಇದ್ದು ಹಾಲು ಕರ್ಕೊಬಂದು ಚೆನ್ನಾಗಿ ಸ್ಟವ್ವಲ್ಲಿ ನಾವು ಸೌಟ್ ಹಾಕಿ ಹಿಂಗೆ ಕದ್ರಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ, ಆಮೇಲೆ ಹಂಚಿನ ಮೇಲೆ ಕೆಂಡ ಹಾಕಿ ಕೆನೆ ಬರಲಿ, ದಪ್ಪ ಕೆನೆ ಬರಲಿ ಅಂತ ಹಿಂಗೆ ಇಡೋದು. ಈ ಕಡೆ ಒಡ್ಚಿಲಿಗೆಗೆ ರೆಡಿ ಆಗ್ತಾಯಿದೆ. ಈ ಕಡೆ ಗಿಣ್ಣ ರೆಡಿ ಆಗಿದೆ. ಯಾವ್ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ಕಾಯಿಸಿಟ್ಕೊಳ್ಳೋದು. ಬೆಳಗ್ಗೆ ಒಂದು 10 ಗಂಟೆ ಒಳಗೇ ತಿಂಡಿ ಎಲ್ಲ ಆಗಿ ಸಾಂಬಾರೆಲ್ಲ ರೆಡಿ ಆಗಿರುತ್ತೆ. ಈಗ ಹೋಗಿ ನಾನು ಮನೆ ಹೊಡ್ಕೊಬಂದರೆ ಅಮ್ಮ ಸ್ನಾನ ಮಾಡಿ ಪೂಜೆ ಮಾಡಿದರೆ ಕೆಲಸ ಮುಗೀತು. ಆಮೇಲೆ ನಾನು ಎಡಿಟ್ ಮಾಡೋಕೆ ಕೂತ್ಕೊಂಡ್ರೆ ಅಮ್ಮ ಮಕ್ಕಳ ಜೊತೆ ಆಟ ಕೂತ್ಕೊಳ್ತಾರೆ. ನಮ್ಮ ಪಪ್ಪ ತೋಟಕ್ಕೆ ಹೋಗೋದು ಬರೋದು ಅವಾಗ ಮಾಡ್ತಾ ಇರ್ತಾರೆ. ಅಕ್ಕಿ ಇಟ್ಟು ಮತ್ತು ಅನ್ನ ಹಾಕಿ ಒಡ್ಚಿಲಿಗೆಗೆ ರುಬ್ಬಿಟ್ಕೊಂಡಿದ್ದಾರೆ. ಸ್ವಲ್ಪ ಉಪ್ಪು ಹಾಕಿ ಅದು ಹಂಚು ಕಾಯಕ್ಕೆ ಇಟ್ಬಿಟ್ಟು ಅದು ಚೆನ್ನಾಗಿ ಕಾಯ್ದ್ಮೇಲೆ ಉಯ್ಯೋದು. ಏನು ಗರ್ಗರಿಯಾಗಿದೆ ಅಲ್ಲ ಗೊತ್ತಾ. ಒಡ್ಚಿಲಿಗೆ ಗೊತ್ತಿರಲ್ಲ ರೆಡಿ ಒಬ್ರೊಬ್ರಿಗೆ. ನಮ್ಮ ಪಪ್ಪ ಯಾರಿಗೂ ಗೊತ್ತಿರಲ್ವಾ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮನೆಯವರಿಗೆ ರೊಟ್ಟಿ ಅಷ್ಟು ಇಷ್ಟ ಇಲ್ಲ. ಆ್ಯಕ್ಚುಲಿ ರೊಟ್ಟಿ ಚಂದ, ಇದಕ್ಕೆ ಚಪಾತಿ ಇಷ್ಟ ಅವ್ರಿಗೆ. ನಮ್ಮನೆಯವರಿಗೆ ಗಿಣ್ಣ ಚಪಾತಿಗೆ ಮ್ಯಾಚ್ ಆಗಲ್ವಲ್ಲ, ಹಾಗಾಗಿ ಒಡ್ಚಿಲಿಗೆ ಮಾಡಿ ಅಂತ ಹೇಳಿದ್ದೀನಿ ಅಮ್ಮಂಗೆ. ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ. ಈಗ ಬೇಯಿಸಿರೋ ಅಂಥ ಆಲೂಗೆಡ್ಡೆ ಹಾಗಲಕಾಯಿ ಹಾಕಿ ಕಾಯಿ ಹಾಕಿ ಮಿಕ್ಸ್ ಮಾಡಿದರೆ ಹಾಗಲಕಾಯಿ ಪಲ್ಯ ರೆಡಿ. ಪಲ್ಯಗಳಿಗೆ ಆ್ಯಕ್ಚುಲಿ ಹುಡಿ ಪಲ್ಯಗಳಿಗೆ ಕಾಯಿ ತುಂಬ ಹಾಕಿದ್ರೆ ಚಂದ ಅಲ್ಲ, ನನಗೆ ತುಂಬ ಇಷ್ಟ. ಅದೇ ಉಪ್ಪಿಟ್ಟು ಬಿಸಿಬೇಳೆಭಾತು ಇಂಥವಕ್ಕೆಲ್ಲ ಹಾಕಿದರೆ ನಂಗೆ ಇಷ್ಟ ಆಗಲ್ಲ. ತುಂಬ ಜನ ಹೇಳ್ತಾ ಇರ್ತೀರಾ, ಏನು ಇಷ್ಟೊಂದು ನಾನ್ ವೆಜ್ ತಿಂತೀರಾ, ಯಾವಾಗ ನೋಡಿದ್ರು ಬರೀ ನಾನ್ ವೆಜ್ ಸ್ವಲ್ಪ ಕಡಿಮೆ ತಿನ್ನಿ ಅಂತ ಹೇಳ್ತಾ ಇರ್ತೀರಾ. ಆ್ಯಕ್ಚುಲಿ ನಾನು ನಾನ್ ವೆಜ್ಜನ್ನು ಎಷ್ಟು ಇಷ್ಟಪಟ್ಟು ತಿಂತೀನಿ ಅಷ್ಟೇ. ದಿನಾ ತರಕಾರಿ ಪಲ್ಯ ಇದ್ದೇ ಇರುತ್ತೆ. ಬೆಳಗ್ಗೆ ಸಂಜೆ ಅಲ್ಲ, ಬೆಳಗಿನ ಟೈಮು ಇದ್ದೇ ಇರುತ್ತಲ್ವ. ಈಗ ನಾವು ಯಾವಾಗ ಅಪರೂಪದಂಗೆ ತಿಂತೀವಿ, ಅಪರೂಪದಂಗೆ ಮಾಡ್ತೀವಿ, ನಮಗೇನು ಒಂಥರ ಸ್ಪೆಷಲ್ ಅನಿಸುತ್ತೆ, ಖುಷಿ ಅನಿಸುತ್ತೆ. ಅಂಥದ್ದು ತಾನೇ ಎಲ್ಲರೂ ವೀಡಿಯೋ ಮಾಡೋದು ಅಥವಾ ಫೋಟೋ ತೆಕ್ಕೊಳ್ಳೋದು. ಹಾಗೆ ನಾನು ಅಷ್ಟೇ ಅಂಥವನ್ನು ಜಾಸ್ತಿ ತೋರಿಸಿರೋದ್ರಿಂದ ನಿಮಗೆ ಹಂಗೆ ಅನಿಸುತ್ತೆ ಅಷ್ಟೇ. ಆ್ಯಕ್ಚುಲಿ ದಿನ ಬೆಳಗ್ಗೆ ರೊಟ್ಟಿ ಚಪಾತಿ ಏನಾದರೂ ಇದ್ದೇ ಇರುತ್ತೆ. ಪಲಾವ್ ಇರುತ್ತೆ, ಬಿಸಿಬೇಳೆಭಾತ್ ಇರುತ್ತೆ, ಪೂರಿ ಇರುತ್ತೆ, ಉಪ್ಪಿಟ್ಟಿರುತ್ತೆ. ಅವಕ್ಕೆ ಇನ್ನೇನು ರೊಟ್ಟಿ ಚಪಾತಿ ಮಾಡಿದಾಗ ದಿನ ಒಂದೊಂದು ಥರದ ಪಲ್ಯ ಇದ್ದೇ ಇರುತ್ತೆ. ಅವೆಲ್ಲ ರೆಗ್ಯುಲರ್ ಆಗಿರೋದು. ಈಗ ರೈಸ್ ಮಾಡೋ ಅಂಥದ್ದು ಅದೆಲ್ಲ ತೋರಿಸಿದ್ರೆ ಅವೇನು ಸ್ಪೆಷಲ್ ಅನಿಸುತ್ತಾ. ಹಾಗಾಗಿ ಏನಾದರೂ ಸ್ಪೆಷಲ್ ಆಗಿರೋದು ನಾವು ಹೊರಗಡೆ ಹೋದಾಗ ನಮಗೆ ಖುಷಿ ಆಗೋ ಅಂಥದ್ದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ಜಾಸ್ತಿ ಅನಿಸುತ್ತೆ ಅಷ್ಟೇ. ಪಲ್ಯ ರೆಡಿ. ಈ ಕಡೆ ಒಡ್ಚಲಿಗೆ ನೋಡಿ ಏನು ಗರಿಗರಿಯಾಗಿ ಬಂದಿದೆ. ಏನು ಇದಕ್ಕೆ ಮಡ್ಸೆಕಾಯೇ ಬೇಡ, ಹಂಗೆ ಕೈಯಲ್ಲಿ ಎತ್ತಿದ್ರೆ ಹಾಗೆ ಹೋಯ್ತು. ಅದಾಗೆ ಎದ್ದೇಳಬೇಕು ಒಡ್ಚಲಿಗೆ. ನಾವು ಕಷ್ಟಪಟ್ಟು ಎತ್ತಿದ್ರೆ ಅಲ್ಲಲ್ಲೆಲ್ಲ ಕಟ್ಟಾಗ್ಬಿಡುತ್ತೆ. ನಮ್ಮಮ್ಮ ಇಲ್ಲಿ ನೋಡಿ ಗಿಣ್ಣ ಕಟ್ ಮಾಡ್ತಾ ಇದ್ದಾರೆ. ಮೊಸರು ರೆಡಿ ಇದೆ. ನೀವು ಈ ಥರ ಒಂದ್ಸರಿ ಒಡ್ಚಲಿಗೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬರಗಾರಕ್ಕೆ ತುಪ್ಪಕ್ಕೆ ಮಾತ್ರ ಹುಷಾರಿಲ್ದಿದ್ದಾಗ
ಎಂಥ ತಿಂಡಿ ಊಟ ಅಂತೀರ ಇದು, ಸಕ್ಕತ್ತಾಗಿರುತ್ತೆ. ನಾನ್ ವೆಜ್ ತಿಂದಂಗೆ ಅನಿಸುತ್ತೆ. ನಾನ್ ವೆಜ್ ತಿಂದಾಗ ಅಥವಾ ನಿಮಗೆ ಇಷ್ಟಪಟ್ಟು ಏನಾದರೂ ತಿಂದಾಗ ರುಚಿ ಸಿಗುತ್ತಲ್ಲ ಖುಷಿಯಾಗಿ, ಆ ಥರ ಅನಿಸುತ್ತೆ. ನಂಗೆ ಆ್ಯಕ್ಚುಲಿ ಸೈಡ್ ಗುಳ್ಳೆ ಬರುತ್ತಲ್ಲ ಅದಿಷ್ಟ ನನಗೆ. ನಾನು ಗಿಣ್ಣೆ ತುಂಬ ತಿನ್ನಲ್ಲ, ಒಂದು ಪೀಸ್ ತಿಂತೀನಿ ಅಷ್ಟೇ. ಕೆಲವರು ಕಡುಬಿಗೆ ತಿಂತಾರಲ್ಲ ಮೇಲೆ. ನಮ್ಮ ಪಪ್ಪನಿಗೆ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕಿ ಮಾಡ್ತಾರೆ ಅಮ್ಮ. ಡ್ಯಾಡಿ ತಿಂಡಿ ತಿಂಡಿ. ಆ್ಯಕ್ಚುಲಿ ನಮ್ಮ ಪಪ್ಪ ಒಂದು ನಿಮಿಷನೂ ಕೂರೋದಿಲ್ಲ. ಆದರೂ ಬೆಳಗಿನ ಟೈಮ್ ಅಂತೂ ಸುಮ್ಮನೆ ಅಂತೂ ಕೂತ್ಕೊಳ್ಳೋದೇ ಇಲ್ಲ ನಮ್ಮ ಪಪ್ಪ. ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರಬೇಕು. ಒಂದೊಂದು ಸಲ ಸುಮ್ಮನೆ ಹೋಗಿ ತರಕಾರಿ ಎಲ್ಲ ಕಿತ್ಕೊಂಡ್ಬರ್ತಾರೆ. ನಮ್ಮಮ್ಮ ನಾನು ನಾಳೆಗೆ ಅಂತ ಬಿಟ್ಟಿದ್ದೆ, ಸುಮ್ಮನೆ ಯಾಕೆ ಕಿತ್ಕೊಬಂದ್ರಿ ಅಂತ ಬೈತಾ ಇರ್ತಾರೆ. ನಡಿ ದಿಢೀರಾಗ ಅಂತ ಡ್ರೈ ದೋಸೆ ಒಡ್ಚಿಲಿಗೆ ಅಂತ ಹೇಳ್ತೀವಿ. ಎಷ್ಟು ಗರ್ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಂದರೆ ಇದು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು. ಗಟ್ಟಿ ಆದಮೇಲೆ ತಿಂದರೆ ಚೆಂದಲ್ಲ, ತಣ್ಣಗಾದ್ಮೇಲೆ ತಿಂದರೆ ಗಟ್ಟಿಯಾಗಿರುತ್ತೆ. ಬೆಳಗ್ಗೆ ಅಕಸ್ಮಾತ್ ಲೇಟಾಗಿ ಎದ್ದವರು ಅಥವಾ ಹುಷಾರಿಲ್ದಲ್ಲೇ ಇದ್ದವರು ಇವೆಲ್ಲ ಏನು ಒಂದು 5 ನಿಮಿಷ ಆಗ ಅಂಥದ್ದು. ನೋಡಿ ಇಲ್ಲೊಂದು ತಿಂಡಿ ರೆಡಿ ಇದೆ, ಇಲ್ಲೊಂದು ನಮ್ಮ ಪಪ್ಪಂಗೊಂದು ನಮ್ಮ ಮನೆಯವ್ರಿಗೊಂದು ತಿಂಡಿ ರೆಡಿ ಇದೆ. ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಯಾವಾಗ ಊಟ ಇಟ್ಬಿಟ್ಟು ವೆಯ್ಟ್ ಮಾಡಿಸ್ಬಾರ್ದಂತೆ. ಇವತ್ತು ನಾವು ಪಪ್ಪ ಒಳಗಿದ್ದಾರೆ ಅಂತ ತಗೊಬಂದು ಇಟ್ಬಿಟ್ಟಿದ್ದೀವಿ. ಪಪ್ಪ ನೋಡಿದ್ರು ಹೊರಗಿದ್ದಾರೆ. ನಾವು ಊಟಕ್ಕೆ ಕಾಯಬೇಕು, ಊಟ ನಮ್ಮ ಕಾಯಬಾರ್ದು ಅಂತ ಹೇಳ್ತಾ ಇರ್ತಾರೆ ನಮ್ಮ ಶಿವರಾಮವ್ವ. ಅಲ್ಲ, ಊಟ ಯಾವತ್ತೂ ನಮ್ಮ ಕಾಯಬಾರ್ದು, ನಾವು ಊಟಕ್ಕೆ ಕಾಯಬೇಕು. ಹಾಗಾಗಿ ನಾವು ಬಂದಮೇಲೆ ಆಮೇಲೆ ಊಟಕ್ಕೆ ಇಡಬೇಕು, ಊಟ ಇಟ್ಬಿಟ್ಟು ಕರೆಯೋದಲ್ಲ ಅಂತ ಹೇಳ್ತಾ ಇರ್ತಾರೆ. ನನ್ನ ಮಗಳು ಪಲ್ಯ ಎಲ್ಲ ತಿನ್ನು, ತಾಗಲಕಾಯಿ ಪಲ್ಯ ಎಲ್ಲ. ನಮ್ಮ ಚಿಕ್ಕವನಂಗೆ ಅಲ್ಲ, ಅವಳು ತುಪ್ಪದ ರಾಣೆ, ಬರೀ ತುಪ್ಪ ತಿನ್ನೋದು. ನಮ್ಮ ಚಿಕ್ಕವಂಗಂತ ಎಡ್ಚಿ ನೋಡಿ. ನಮ್ಮನೆ ಮಕ್ಕಳು, ನಮ್ಮನೆಯವರು, ನಮ್ಮಮ್ಮು ಎಲ್ಲ ಸೇರಿ ಇವಾಗ ಕೆರೆ ಹತ್ರ ಮನೆ ಹಿಂದೆ ಎಲ್ಲ ಸುತ್ತಾಡ್ಕೊಬರಕ್ಕೆ ಹೋಗಿದ್ರು. ನಮ್ಮ ಎಡ್ಡು ಪುಟಾಣಿ ನಮ್ಮಮ್ಮು ಕೆರೆ ಒಳಕ್ಕೆ ನೆಗ್ದಿತ್ತಂತೆ, ಅಕ್ಕಿ ಹಿಡಿಯಕ್ಕೆ ಹೋಗಿ ಬಿದ್ದೋಗ್ಬಿಡ್ತಂತೆ. ಆಮೇಲೆ ಈಚೆ ಹೊಡ್ಕೊ ಬರ್ತಂತೆ. ಅದನ್ನೇ ಹೇಳ್ತಾ ಇದ್ದಾರೆ ಮಕ್ಕಳು. ನೋಡೋಣ ಯಾರು ಬೇಗ ತಿಂತೀರ ದೋಸೆನಂತ. ಪಾಪ ನನ್ನ ಮಗಳಿಗೆ ಕೈಗೆ ಏಟಾಗ್ಬಿಟ್ಟಿದೆ, ಹಾಗಾಗಿ ನಾನೇ ತಿನ್ನಿಸ್ಬೇಕು. ನೋಡಿ, ಇದು ನಮ್ಮ ಮನೇಲಿ ಬೆಳೆದಂಥ ಬಾಳೆಗೊನೆ. ನಮ್ಮ ಮನೆಗೆ ಒಟ್ಟಿನಲ್ಲಿ ಎಷ್ಟು ಬೇಕು ನಮಗೆ, ಅಕ್ಕಂಗೆ ಅಪ್ಪ ಅಮ್ಮಂಗೆ ಇಲ್ಲಿ ಅಷ್ಟು ಸಿಗುತ್ತೆ ಎಲ್ಲ ಥರದನ್ನು. ಈಗ ತಾನೇ ನಮ್ಮ ಶೋಪ ಕೆಲಸ ಮುಗಿಸ್ಕೊಂಡು ಕುಯ್ಕೊಬಂದು ಇಲ್ಲಿ ಇಟ್ಟಿದ್ದಾರೆ. ಆಮೇಲೆ ಇದನ್ನು ಡ್ರಮ್ ಒಳಗಡೆ ಹಾಕಿ ಹಣ್ಣು ಬರ್ಸೋದು, ಗಂಧ ಕಡ್ಡಿ ಹಸ್ಬಿಟ್ಟು. ಅಥವಾ ಇದು ಕಟ್ ಮಾಡಿಬಿಟ್ಟು ಕಡ್ಬಿನ ತಪ್ಪಲಿ ಒಳಗೆ ಹಾಕ್ಬಿಟ್ಟು ಗಂಧ ಕಡ್ಡಿ ಒಂದು ಹಚ್ಚಿಡ್ತಾರೆ. ಅವಾಗೆ ಹಣ್ಣು ಆಗ್ತದೆ. ಬಿಸಿಲು ನೋಡಿ, ಬಿಸಿಲು ಬಂದಿದೆ, 10:30 ಆಯಿತು. ಹಾಗಾಗಿ ಲೈಟಾಗಿ ಬಿಸಿಲು ಬರ್ತಾಯಿದೆ. ಇವಾಗ ನೋಡಿ ಬಿಸಿಲು ಇಲ್ಲಿದೆ, ಆಮೇಲೆ ಇಲ್ಲಿವರೆಗೆ ಬರುತ್ತೆ ಬಿಸಿಲು. ಅವಾಗ ಅದನ್ನು ನೋಡ್ಕೊಂಡು ಎಲ್ಲ ಟೈಮ್ ಎಷ್ಟು ಅಂತೆಲ್ಲ ಹೇಳೋರು. ಬಿಸಿಲು ನೋಡಿಕೊಂಡು ಈಗ ಎಲ್ಲಿಗೆ ಬಂದಿದೆ, ಈಗ ಇಷ್ಟು ಗಂಟೆ ಅಂತ. ನಾವು ಅಂಗನವಾಡಿಲಿದ್ದಾಗ ನಮ್ಮದು ಅಂಗನವಾಡಿ ಅಜ್ಜಿ ಅಂತ ಒಬ್ರು ಇರೋರು, ನನ್ನ ಫ್ರೆಂಡ್ ಅಜ್ಜಿನೇ ಅವರು. ಆವಾಗ ಅವ್ರ ಟೈಮ್ ಹೇಳೋರು, ಬಿಸಿಲು ನೋಡ್ಕೊಬರೋದು, ಟೈಮ್ ಇಷ್ಟು ಅಂತ ಹೇಳೋರು. ನಿಮಗೂ ಬಿಸಿಲು ನೋಡಿ ಶಿವಪ್ಪ ಟೈಮ್ ಎಷ್ಟು ಅಂತ ಹೇಳೋಕೆ ಗೊತ್ತಾಗುತ್ತಾ? ಕೆಲಸ ಎಲ್ಲ ಮುಗಿಸ್ಕೊಬಂದು ಬಾಳೆಗಿಡ ಎಲ್ಲ ಬಾಳೆಗೊನೆ ಎಲ್ಲ ತಗೊಬಂದು ಇಟ್ಬಿಟ್ಟು ತಿಂಡಿಗೆ ರೆಡಿ ಆಗಂಟು. ಶಿವಪ್ಪ ಒಂಚೂರು ಕಣ್ಣೇ ಕಾಣಿಸ್ತಿಲ್ವಲ್ಲ ಶಿವಪ್ಪ? ಹಾಂ, ಹಾಗೆ. ಸದ್ಯಕ್ಕೆ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.